ಸಾತ್ವಿಕ ಧರ್ಮ ಬಾಂಧವರೇ, ಜೀವನದಲ್ಲಿ ನಮಗೆ ಸಂಕಷ್ಟಗಳು, ನೋವುಗಳು, ಆತಂಕಗಳು, ಗೊಂದಲಗಳು ಬಂದಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋತೇವೆ ಅನ್ನುವಂಥದ್ದು ಕೇವಲ ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೋಬೇಕಿದೆ. ನಮಗೆ ರಕ್ಷಣೆ ಸಿಗಬೇಕಾಗಿದ್ದು ದೈವಾನುಗ್ರಹದಿಂದ, ಗುರುವಿನ ಕೃಪೆಯಿಂದ, ಹಿರಿಯರ ಆಶೀರ್ವಾದದಿಂದ. ಇದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದರೆ ಮಹಾಭಾರತ ಕಾಲದ ಘಟನೆಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಒಂದು ಮಹತ್ವದ ಘಟನೆ ಯಾವುದು ಅಂತ ಕೇಳಿದರೆ, ಕುರುಕ್ಷೇತ್ರ ಯುದ್ಧವನ್ನು ಮಾಡುವಂಥ ನಿರ್ಣಯ ಆಯಿತು. ಕೌರವ ಪಾಂಡವರು ತಮ್ಮ ಸೇನೆಯನ್ನು ಬಲಪಡಿಸಿಕೊಳ್ಳಿಕ್ಕಾಗಿ ಬೇರೆ ಬೇರೆ ರಾಜರ ಸಹಯೋಗವನ್ನು ಪಡ್ಕೋತಾ ಇದ್ದರು. ಆ ಸಂದರ್ಭದಲ್ಲಿ ದ್ವಾರಕೆಗೂ ಕೂಡ ಬರುವಂಥ ನಿರ್ಣಯ ಆಯಿತು. ಒಂದು ದಿನ ನಿಗದಿಪಡಿಸಿದರು. ಶ್ರೀಕೃಷ್ಣ ಪರಮಾತ್ಮನ ಆಸ್ಥಾನಕ್ಕೆ ಬಂದರು. ಮೊದಲಿಗೆ ದುರ್ಯೋಧನ ಬಂದ. ಆವಾಗ ಕೃಷ್ಣ ಪರಮಾತ್ಮ ವಿಶ್ರಾಂತಿಯಲ್ಲಿದ್ದ. ಆ ಕಾಟಿನ ಮುಂಭಾಗದಲ್ಲಿ ಅಂದರೆ ತಲೆ ಭಾಗದಲ್ಲಿ 2 ಚೇರುಗಳಿಟ್ಟಿದ್ರು. ಆ ಚೇರಿನ ಮೇಲೆ ಕೂತ. ಒಂದಷ್ಟು ಸಮಯದಲ್ಲಿ ಅರ್ಜುನನೂ ಅಲ್ಲಿಗೆ ಬಂದ. ಆ ಕೃಷ್ಣ ಪರಮಾತ್ಮನ ಪದತಲದಲ್ಲಿ ಅಂದರೆ ಅವನ ಕಾಲುಗಳ ಕೆಳಗಡೆಗೆ ಕೂತ, ನಮಸ್ಕರಿಸಿ ಕೂತ. ಒಂದಷ್ಟು ಸಮಯದ ನಂತರ ಯಾವ ಕೃಷ್ಣ ಪರಮಾತ್ಮ ಕಣ್ಣು ತೆಗೆದು ನೋಡಿದ. ಮೊದಲಿಗೆ ಅರ್ಜುನ ಕಂಡ. ಅರ್ಜುನನಿಗೆ ಏನಪ್ಪ ಆರಾಮಿದ್ದೀಯಾ, ಯಾವಾಗ ಬಂದಿ ಅಂತ ಅವನು ವಿಚಾರ ಮಾಡಿದ. ಮೇಲೆ ಕೂರ್ಲಿಕ್ಕೆ ಅವಕಾಶ ಇತ್ತು, ಕೆಳಗೆ ಯಾಕೆ ಕೂತಿಯಪ್ಪ ಅಂತ ಕೇಳಿದ. ಅವಾಗ ಅರ್ಜುನ ಹೇಳ್ತಾ ಇದ್ದಾನೆ, ನಾನೊಬ್ಬ ಯಾಚಕನಾಗಿ ಬಂದಿದ್ದೇನೆ, ಯಾಚಕನ ಸ್ಥಾನ ಇಲ್ಲೇ ಇರುತ್ತೆ ಅಂಥೇಳಿ ಅವನು ಭಕ್ತಿ ವಿನಮ್ರದಿಂದ ಕೇಳಿಕೊಂಡ. ಆ ನಂತರದಲ್ಲಿ ದುರ್ಯೋಧನ ಹೇಳಿದ, ನಾನು ಮೊದಲಿಗೆ ಬಂದಿದ್ದೇನೆ ಅಂಥೇಳಿ. ಹೌದಪ್ಪ, ನಾನು ನಿನ್ನ ನೋಡಲಿಲ್ಲ ಅಂಥೇಳಿ ಹೇಳಿ ಇಷ್ಟು ಚರ್ಚೆ ಆಯಿತು. ಆನಂತರದಲ್ಲಿ ಬಂದ ವಿಷಯ ಏನು ಅಂತ ಕೇಳಿದಾಗ ಆ ಯುದ್ಧದ ವಿಷಯವನ್ನು ತಿಳಿಸಿದರು. ಹಾಗಾಗಿ ನಿಮ್ಮ ಬಲ, ನಿಮ್ಮ ಸಹಯೋಗ ಬೇಕು ಅಂತ ಚರ್ಚೆ ಆಯಿತು. ಆವಾಗ 2 ಭಾಗವನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಒಂದು ನಾರಾಯಣಿ ಸೇನೆ, ಇನ್ನೊಂದು ಕಡೆಗೆ ನಾನು. ನಾರಾಯಣಿ ಸೇನೆ ಇಲ್ಲಿವರೆಗೂ ಕೂಡ ಅಪಜಯವನ್ನು ಎಲ್ಲೂ ಕಂಡಿಲ್ಲ. ಒಬ್ಬೊಬ್ಬ ಸೈನಿಕರು ಕೂಡ ಯೋಧರಿದ್ದಾರೆ. ನಾನು ಒಂದು ಕಡೆಗಿರ್ತೇನೆ. ನಾನು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಸುವಂತಿಲ್ಲ, ಯುದ್ಧವನ್ನು ಮಾಡೋದಿಲ್ಲ. ಆ ರೀತಿ ಪ್ರತಿಜ್ಞೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ 2 ಭಾಗದಲ್ಲಿ ಆಯ್ಕೆ ಮೊದಲು ಮಾಡ್ಕೋಬೇಕಾಗಿದ್ದು ಅರ್ಜುನ, ನೀ ಮಾಡ್ಕೋಬೇಕಿದೆ ಅಂಥೇಳಿ. ಆವಾಗ ದುರ್ಯೋಧನ, ಮೊದಲು ಬಂದಿದ್ದೆ, ಈಗಲೂ ಕೂಡ ನನ್ನ ವಿರುದ್ಧವಾಗಿ ಮಾಡ್ತಾ ಇದೆಯಾ ಅಂತ ಹೇಳಿದ. ಆವಾಗ ನಾನು ನೋಡಿದ್ದು ಮೊದಲು ಅರ್ಜುನನನ್ನು, ಹಾಗಾಗಿ ಆಯ್ಕೆ ಮೊದಲು ಅವನದು ಅಂಥೇಳಿ ಕೃಷ್ಣ ಪರಮಾತ್ಮ ಹೇಳಿದ. ಆ ಪ್ರಕಾರ ಅರ್ಜುನ ಮೊದಲಿಗೆ ಕೇಳಿದ, ನೀನು ನಮ್ಮ ಜೊತೆಗೆ ಬೇಕು ಅಂತ ಕೇಳಿದ. ಮತ್ತೆ ನೆನಪು ಮಾಡಿಕೊಡ್ತಾನೆ, ನೋಡು, ನಾನು ಯುದ್ಧದಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಸುವಂತಿಲ್ಲ, ಯುದ್ಧವನ್ನು ಮಾಡುವಂತಿಲ್ಲ. ಹೀಗಿರುವಾಗ ನನ್ನಿಂದ ಏನೂ ಸಾಧ್ಯ ಇಲ್ಲ. ಯಾಕೆ ನಾನು ಬೇಕು? ನನ್ನ ನಾರಾಯಣಿ ಸೇನೆಯನ್ನು ತಗೋಬೋದಲ್ಲ ಅಂತ ಹೇಳಿದ. ಆವಾಗ ದುರ್ಯೋಧನನಿಗೆ ಗಡಿಬಿಡಿ ಶುರುವಾಯಿತು. ಆದರೆ ಅರ್ಜುನ ಹೇಳಿದ, ನನಗೆ ಬೇಕಾಗಿರುವಂಥದ್ದು ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಮಾರ್ಗದರ್ಶನ ಅಷ್ಟೇ ಅಂತ ಹೇಳಿ ಭಕ್ತಿ ವಿನಮ್ರದಿಂದ ಪ್ರಾರ್ಥನೆ ಮಾಡಿಕೊಂಡ. ಆನಂತರದಲ್ಲಿ ಉಳಿದಿದ್ದು ನಾರಾಯಣಿ ಸೇನೆ. ಆವಾಗ ದುರ್ಯೋಧನ ಪಾಳ್ಯ ಬಂತು. ಅವನು ಹೇಳಿದ, ನೀವು ಪಾಂಡವರು ಎಷ್ಟು ಮೂರ್ಖರಿದ್ದೀರಿ, ಇದೇ ಮೂರ್ಖತನದಿಂದ ವನವಾಸ ಅಜ್ಞಾತವಾಸ ಮಾಡಿ ಬಂದರು, ಇನ್ನೂ ಕೂಡ ನೀವು ಅದೇ ಮೂರ್ಖತ್ವದಲ್ಲಿದ್ದೀರಿ. ಶಸ್ತ್ರಾಸ್ತ್ರಗಳನ್ನು ಬಳಸದೇ ಇರುವಂಥ, ಯುದ್ಧದಲ್ಲಿ ಭಾಗವಹಿಸದಂಥ ಕೃಷ್ಣ ಪರಮಾತ್ಮ ಏನಕ್ಕೆ ಬರ್ತಾನೆ ಅಂಥೇಳಿ ಅಪಹಾಸ್ಯವನ್ನು ಮಾತಾಡಿದ. ಉಳಿದ ನಾರಾಯಣ ಸೇನೆ ಕೌರವರ ಪಾಲಾಯಿತು. ಇನ್ನು ಯುದ್ಧ ಶುರುವಾಯಿತು. ಯುದ್ಧದಲ್ಲಿ ಅನೇಕ ಘಟನೆಗಳು ಬರುತ್ತೆ. ಅದರಲ್ಲಿ ಒಂದು ಮಹತ್ವದ ಘಟನೆ ಯಾವುದು ಅಂದರೆ, ದೈವಾನುಗ್ರಹ ಅಂದರೆ ಹೇಗಿರುತ್ತೆ ಅನ್ನುವಂಥ ಒಂದು ಘಟನೆ ನಿಮಗೆ ಹೇಳೋದಾದರೆ, ಯುದ್ಧದ 13ನೇ ದಿನ ಅವತ್ತು ಚಕ್ರವ್ಯೂಹ ರಚನೆ ಮಾಡ್ತಾರೆ. ಅಲ್ಲಿ ಅರ್ಜುನನನ್ನು ಬೇರೆ ಕಡೆ ಕಳಿಸುವಂಥ ಪ್ರಯತ್ನವನ್ನು ಮಾಡಿ ಬೇರೆ ಕಡೆ ಕಳಿಸ್ಕೊಡ್ತಾರೆ ಕೌರವರು. ಇಲ್ಲಿ ಪಾಂಡವರ ಪೈಕಿ ಧರ್ಮರಾಯ, ಭೀಮ, ನಕುಲ, ಸಹದೇವ ಇದ್ದರು. ಚಕ್ರವ್ಯೂಹವನ್ನು ಭೇದಿಸಲಿಕ್ಕಾಗಿ ಇವ್ರಿಗೆ ಬರ್ತಿಲ್ಲ. ಆದರೆ ಅಭಿಮನ್ಯು ಒಳಗಡೆ ಪ್ರವೇಶವನ್ನು ಮಾತ್ರ ಮಾಡೋದು ಕಲ್ತಿದ್ದ, ಹೊರಗಡೆ ಬರೋದು ಅವನಿಗೆ ಗುರ್ತಿರಲಿಲ್ಲ. ಈ ರೀತಿಯಾಗಿ ನಡೆದಂಥ ಸಂದರ್ಭದಲ್ಲಿ ಅಭಿಮನ್ಯು
ನಾನು ಮುಂದೆ ಹೋಗ್ತೇನೆ, ನನ್ನ ಜೊತೆಗೆ ನೀವು ಹಿಂದೆ ಬರ್ರಿ ಅಂಥೇಳಿ ಹೇಳಿ ಯುದ್ಧಕ್ಕೆ ಹೊರಟ. ಇವರು ಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಕೇಳದ ಅಭಿಮನ್ಯು ಹೊರಟ. ಅವರು ಹಿಂದೆ ಹಿಂದೆ ಇವರು 4 ಜನ ಹೊರಟರು. ಆದರೆ ಮುಂದೆ ಹೋದ ಮೇಲೆ ಒಳಗಡೆಗೆ ಪ್ರವೇಶ ಮಾಡಿದ ಅಭಿಮನ್ಯು. ಹೊರಗಿಂದ ಪ್ರವೇಶ ಮಾಡೋ ಕಾಲಕ್ಕೆ ಅವರನ್ನು ತಡೆದು ನಿಲ್ಲಿಸಿದ 4 ಜನ ಪಾಂಡವರನ್ನು ಯಾವ ಸಿಂಧೂ ದೇಶದ ರಾಜ ಜಯದ್ರಥ, ಇವನಿಗೆ ಭಗವಂತನಿಂದ ಒಂದು ವರ ಇತ್ತು. ಶಿವನನ್ನು ಕುರಿತು ತಪಸ್ ಮಾಡಿ ಪಂಚಪಾಂಡವರನ್ನು ಸೋಲಿಸುವಂಥ ವರವನ್ನು ಬೇಡಿದ್ದ. ಆದರೆ ಶಿವ ಅರ್ಜುನನನ್ನು ಹೊರತುಪಡಿಸಿ 4 ಜನರನ್ನು ನೀ ಸೋಲಿಸ್ಲಿಕ್ಕೆ ಅವಕಾಶ ಇದೆ, ಆದರೆ 1 ದಿನ ಮಾತ್ರ ಅಂಥೇಳಿ ಅನುಗ್ರಹ ಮಾಡಿದ್ದ. ಹಾಗಾಗಿ ಆ ವರದ ಬಲದಿಂದ 4 ಜನರನ್ನು ತಡೆದು ನಿಲ್ಲಿಸಿದ ಜಯದ್ರಥ. ಒಳಗಡೆಗೆ ವೀರಾವೇಶದಿಂದ ಹೋರಾಡಿರ್ತಕ್ಕಂಥ ಅಭಿಮನ್ಯು ಬಹಳ ಶಕ್ತಿಯನ್ನು ಮೀರಿ ಯುದ್ಧವನ್ನು ಮಾಡ್ತಾನೆ. ಅಲ್ಲಿ ಅತಿರಥಿ ಮಹಾರಥಿಗಳನ್ನೆಲ್ಲ ಗಾಯಗೊಳಿಸ್ತಾನೆ. ಎಲ್ಲರೂ ಗಾಬರಿ ಆಗ್ತಾರೆ, ಭಯಭೀತರಾಗ್ತಾರೆ. ಆದರೂ ಕೂಡ ಮೋಸದಿಂದ ಒಂದೇ ಸಾರಿ 7 ಜನ ಮಹಾರಥಿಗಳು ಕೂಡಿ ಅವನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ, ಅದನ್ನು ಬೇರೆ ಬೇರೆ ಕತೆ ಬೇರೆ ಹೇಳೋಣ, ಆದರೆ ನೇರವಾಗಿ ಹೇಳುವಂಥ ವಿಷಯ, ಅವನನ್ನು ಮೋಸದಿಂದ ಕೊಂದು ಹಾಕ್ತಾರೆ. ಆನಂತರದಲ್ಲಿ ಆ ಕಡೆ ಹೋಗಿರ್ತಕ್ಕಂಥ ಅರ್ಜುನನಿಗೆ ಅಲ್ಲಿ ಗಾಬರಿ ಆಗ್ತಾ ಇರುತ್ತೆ. ಯುದ್ಧ ಮುಗಿತು, ಸಂಜೆಗೆ ಅವನು ಬಂದ, ಎಲ್ಲರೂ ಕೂಡಿದರು. ಇವರೆಲ್ಲ ಈ ಘಟನೆಯಿಂದ ದುಃಖಿತರಾಗಿದ್ದರು. 4 ಜನ ಪಾಂಡವರು ಆ ಶವವನ್ನು ತಂದು ಇಟ್ಕೊಂಡಿದ್ದಾರೆ. ಈ ಘಟನೆಯನ್ನು ಎಲ್ಲ ಕೇಳಿದ ಯಾವ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ. ಮೋಸದಿಂದ 4 ಜನರನ್ನು ಹೊರಗಿಟ್ಟಿದ್ದು ನನ್ನ ಮಗನ ಸಾವಿಗೆ ಮುಖ್ಯ ಕಾರಣಭೂತನಾಗಿರ್ತಕ್ಕಂಥ ಜಯದ್ರಥ. ಆತನನ್ನು ನಾಳೆ ಸೂರ್ಯಾಸ್ತದ ಒಳಗಾಗಿ, ಅಂದರೆ 14ನೇ ದಿನ ಸೂರ್ಯಾಸ್ತದ ಒಳಗಾಗಿ ಅವನನ್ನು ಕೊಂದು ಹಾಕ್ತೇನೆ. ಇಲ್ಲದೆ ಹೋದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡಿ ಪ್ರಾಣ ತ್ಯಾಗ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಆನಂತರ 14ನೇ ದಿವಸ ಬಂತು, ಯುದ್ಧ ಶುರುವಾಯಿತು. ಜಯದ್ರಥನನ್ನು ಕೌರವರು ಬಹಳ ಸುರಕ್ಷಿತವಾಗಿ ಒಂದು ಕಡೆಗಿಟ್ಟರು. ಯುದ್ಧ ನಡೀತಾ ಇದೆ. ಇನ್ನೇನು ಕೆಲವೇ ಸಮಯ ಸೂರ್ಯಾಸ್ತಕ್ಕೆ. ಅಲ್ಲಿ ಜಯದ್ರಥ ಶಕ್ತಿಲ್ಲ, ಈ ಯುದ್ಧ ಮುಂದೆ ಹೋಗ್ತಿಲ್ಲ. ಇದರಿಂದ ಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ಹಾಗೆ ಬಿಟ್ಟರೆ ಅರ್ಜುನನ ಸಾವು ಖಚಿತ ಅಂಥೇಳಿ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯದೇವನಿಗೆ ಅಡ್ಡರಾಗಿ ನಿಲ್ಲಿಸಿಬಿಟ್ಟ. ಆವಾಗ ಸೂರ್ಯಾಸ್ತ ಆಯಿತು ಅಂಥೇಳಿ ಕೌರವರು ಬಹಳ ಸಂತೋಷ ಪಡ್ತಾರೆ. ಜಯದ್ರಥ ಬಂದು ಕುಣಿದಾಡ್ತಾನೆ. ದುರ್ಯೋಧನ, ದುಶ್ಯಾಸನ, ಶಕುನಿ, ಆನಂತರ ಜಯದ್ರಥ ಇವರೆಲ್ಲರೂ ಕೂಡ ಅಪಹಾಸ್ಯವನ್ನು ಮಾಡಿ, ದುರ್ಯೋಧನಾದಿಗಳು ಅಪಹಾಸ್ಯವನ್ನು ಮಾಡಿ ಅರ್ಜುನ ನೋಡಿ ನಗುತ್ತಿದ್ದಾರೆ. ಆನಂತರ ಹೇಳಿದರು, ನೀ ಅಗ್ನಿ ಪ್ರವೇಶ ಮಾಡು ಅಂಥೇಳಿ ಅವನಿಗೆಲ್ಲ ಹೇಳ್ತಾ ಇದ್ದಾರೆ. ಆನಂತರ ಬಹಳ ನೊಂದು ಬಹಳ ತಾಪದಿಂದ ಪಾಂಡವರು ಬಹಳ ನೋವನ್ನು ಮಾಡ್ಕೋತಿದ್ದಾರೆ. ಅದರಲ್ಲಿ ಅರ್ಜುನ ವಚನಕ್ಕೆ ತಕ್ಕಂತೆ ಅವನು ತನ್ನ ಗಾಂಧೀವವನ್ನು ಕೆಳಗಿಟ್ಟ, ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ, ಪ್ರಾಣ ತ್ಯಾಗಕ್ಕೆ ಮುಂದಾದ. ಆ ಸಮಯದಲ್ಲಿ ಎಷ್ಟು ವಿಶೇಷ ಚಮತ್ಕಾರ ನಡೆಯುತ್ತೆ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನೀನು ಪ್ರಾಣ ತ್ಯಾಗ ಮಾಡುವಂಥ, ಅಗ್ನಿ ಪ್ರವೇಶ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡು, ಇನ್ನು ಸೂರ್ಯ ಅಸ್ತ ಆಗಿಲ್ಲ ಅಂತ ತನ್ನ ಸುದರ್ಶನ ಚಕ್ರವನ್ನು ತಗೋತಾ ಇದ್ದಾನೆ. ಆವಾಗಿನ್ನು ಸೂರ್ಯಾಸ್ತ ಆಗಿರಲಿಲ್ಲ. ಆಗಲಿ, ನೀನು ಅಸ್ತ್ರ ಪ್ರಯೋಗವನ್ನು ಮಾಡು, ಜಯದ್ರಥನ ಸಂಹಾರ ಮಾಡು ಅಂತ ಹೇಳಿ ಸೂಚನೆ ಕೊಡ್ತಾನೆ. ತತ್ಕ್ಷಣದಲ್ಲಿ ತನ್ನ ಗಾಂಧೀವದಿಂದ ಪಾಶುಪತಾಸ್ತ್ರ ಪ್ರಯೋಗ ಮಾಡಿ ಯಾವ ಜಯದ್ರಥನ ಶಿರಚ್ಛೇದನ ಮಾಡ್ತಾನೆ. ಅದರಲ್ಲಿ ಇನ್ನೊಂದು ವಿಶೇಷ ಏನಿತ್ತು ಅಂತ ಕೇಳಿದರೆ, ಜಯದ್ರಥನ ತಂದೆ ವೃದ್ಧಕ್ಷತ್ರ, ಇವನೊಂದು ಶಾಪ ಇರುತ್ತೆ. ಇವಂದು ಯಾರು ನನ್ನ ಮಗನ ಶಿರಚ್ಛೇದನ ಮಾಡ್ತಾರೋ, ಅವನ ಶಿರ ಕೆಳಗೆ ಬೀಳಿಸ್ತಾರೋ ಅವರ ತಲೆ 100 ಹೋಳಾಗಲಿ ಅಂತ ಶಾಪ ಕೊಟ್ಟಿರ್ತಾನೆ. ಇದನ್ನು ಸೂಕ್ಷ್ಮವಾಗಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳಿದ, ನೇರವಾಗಿ ಹೋಗಿ ಅವನ ತಂದೆಯ ತೊಡೆಯ ಮೇಲೆ ಬೀಳಬೇಕಿದು ಅವನ ಶಿರ ಅಂಥೇಳಿ ತಕ್ಷಣ ನೇರವಾಗಿ ಹೋಗಿ ಜಯದ್ರಥನ ಶಿರ ವೃದ್ಧಕ್ಷತ್ರನ ತೊಡೆಯ ಮೇಲೆ ಬೀಳುತ್ತೆ. ಗಾಬರಿಯಿಂದ ಅದನ್ನು ತೆಗೆದು ಕೆಳಗೆ ಹಾಕ್ತಾನೆ. ತತ್ಕ್ಷಣದಲ್ಲಿ ವೃದ್ಧಕ್ಷತ್ರನ ಶಿರ 100 ಹೋಳಾಗಿ ಅವನು ಮೃತ್ಯು ಆಗತ್ತೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಆ ಒಂದು ದೊಡ್ಡ ಕಂಠಕ, ಆ ಒಂದು
ಘಟನೆ ನಡೆಯುವಂಥದ್ದು ನಿಲ್ತು ಅನ್ನುವಂಥದ್ದು. ಅಂದರೆ ದೈವಾನುಗ್ರಹ ಅನ್ನುವಂಥದ್ದೇ ನಮ್ಮ ರಕ್ಷಣೆಗೆ ಸಾಧ್ಯ ಹೊರತು ನಮ್ಮ ಶಕ್ತಿ, ಸಾಮರ್ಥ್ಯ, ಅಧಿಕಾರ, ಸಂಪತ್ತಿ ಕಾರಣ ಆಗೋದಿಲ್ಲ ಅನ್ನೋದನ್ನು ಮರಿಬಾರದು. ಇದರ ಮುಂದುವರೆದ ಭಾಗವಾಗಿ ನಾಳೆ ಚಿಂತನೆ ಮಾಡೋಣ. ಓಂ ಶಿವಂ ಭೂಯಾತ್.